Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 22 verse 18. They gamble for my clothes and divide them among themselves. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 22:18 ವಚನ. ನನ್ನ ಮೇಲುದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ. ಈ ಕೀರ್ತನೆಯಲ್ಲಿ ಯೇಸು ಸ್ವಾಮಿಯ ಕುರಿತು ಅನೇಕ ವಾಕ್ಯಗಳನ್ನು ಬರೆದಿರುವುದನ್ನು ನಾವು ಕಾಣುತ್ತಾ ಇದ್ದೇವೆ ಪ್ರಿಯರೇ. ಈ ಪ್ರವಾದನೆಯ ವಾಕ್ಯಗಳು ಸುವಾರ್ತೆಯಲ್ಲಿ ನೆರವೇರಿರುವುದನ್ನು ನಾವು ಕಾಣುತ್ತೇವೆ. ಇದಕ್ಕೆ ಆಧಾರವಾಗಿ ಯೋಹಾನ 19:23 ಮತ್ತು 24 ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನನ್ನ ಮೇಲ್ಹೊದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ ಎನ್ನುವ ವಾಕ್ಯ ಅಲ್ಲಿ ಪೂರ್ತಿಯಾಗಿದೆ ಪ್ರಿಯರೇ. ಸಿಪಾಯಿಗಳು ಯೇಸು ಸ್ವಾಮಿಯನ್ನು ಶಿಲ್ಬೆಗೆ ಜಡಿದ ಮೇಲೆ ಆತನ ಮೇಲ್ಹೊದಿಕೆಯನ್ನು ತಕ್ಕೊಂಡು 4 ಪಾಲು ಮಾಡಿ ಒಬ್ಬೊಬ್ಬ ಸಿಪಾಯಿಗೆ ಒಂದೊಂದು ಪಾಲಿನ ಪ್ರಕಾರ ಹಂಚಿಕೊಳ್ಳುತ್ತಾರೆ. ಆತನ ಒಳಂಗಿಯನ್ನು ಕೂಡ ತೆಗೆದುಕೊಳ್ಳುತ್ತಾರೆ. ಆದರೆ ಆ ಅಂಗಿಗೆ ಹೊಲಿಗೆ ಇರಲಿಲ್ಲ, ಅದು ಅಖಂಡವಾಗಿ ಮೇಲಿನಿಂದ ನೇಯ್ದದ್ದಾಗಿತ್ತು. ಅದನ್ನು ನೋಡಿ ಅವರು, ನಾವು ಇದನ್ನು ಹರಿದು ಹಾಕಬಾರದು, ಇದು ಚೀಟು ಹಾಕಿ ಯಾರಿಗೆ ಬರುವುದೋ ನೋಡೋಣ, ಅವರು ತೆಗೆದುಕೊಳ್ಳೋಣ ಎಂಬುದಾಗಿ ತಮ್ಮಲ್ಲಿ ಮಾತಾಡಿಕೊಳ್ಳುತ್ತಾರೆ. ಹೌದು ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಅಲ್ಲಿ ನೆರವೇರ್ತಾ ಇದೆ. ನನ್ನ ಮೇಲ್ಹೊದಿಕೆಯನ್ನು ತಮ್ಮೊಳಗೆ ಪಾಲು ಮಾಡಿಕೊಂಡರು, ನನ್ನ ಅಂಗಿಗೋಸ್ಕರ ಚೀಟು ಹಾಕಿದರು ಎಂಬ ಶಾಸ್ತ್ರದ ಮಾತು ಇಲ್ಲಿ ನೆರವೇರುತ್ತಾ ಇದೆ. ನಮ್ಮ ರಕ್ಷಕನನ್ನು ಕೊರಡೆಗಳಿಂದ ಹೊಡೆದರು, ಆಮೇಲೆ ಕೆಂಪು ಹುಲ್ಲಿಯನ್ನು ಹೊದಿಸಿದರು, ಆತನನ್ನು ವಧೆ ಮಾಡುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗುತ್ತಾ ಇದ್ದಾರೆ. ಆಗ ಎಷ್ಟು ನೋವಾಗಿರಬಹುದು ನಮ್ಮ ಕರ್ತನಿಗೆ. ಆತನ ಮೈ ಮೇಲಿರುವ ವಸ್ತ್ರವನ್ನು ಕೂಡ ತೆಗೆದು ಹಾಕಿದ್ದಾರೆ. ಎಷ್ಟು ನೋವುಂಟಾಗಿದೆ ನಮ್ಮ ಪ್ರಿಯ ದೇವರಿಗೆ. ಕೊರಡೆಯ ಪೆಟ್ಟಿನ ಗಾಯಗಳಿಂದ ರಕ್ತವು ಸುರಿಯುತ್ತಾ ಇದೆ. ಇದು ಎಷ್ಟು ಕ್ರೂರತ್ವವಾಗಿದೆ ಪ್ರಿಯರೇ. ಎಷ್ಟು ನೋವಿನಿಂದ ನಮ್ಮ ಸ್ವಾಮಿ ಬಳಲಿರುವುದು ನನಗಾಗಿ ಮತ್ತು ನಿನಗಾಗಿಯೇ ಪ್ರಿಯರೇ. ಮನುಷ್ಯರಿಗೆ ವಸ್ತ್ರವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಯೇಸು ಸ್ವಾಮಿಗೆ ಇವತ್ತು ವಸ್ತ್ರವಿಲ್ಲದಾಗಿದೆ ಪ್ರಿಯರೇ. ಮೃಗಗಳಿಗೆ ಚರ್ಮವನ್ನು ಕೊಟ್ಟಿರ್ತಕ್ಕಂಥ ಯೇಸು ಕ್ರಿಸ್ತನಿಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಪಕ್ಷಿಗಳಿಗೆ ರೆಕ್ಕೆಗಳನ್ನು ಕೊಟ್ಟಿದ್ದಾರೆ, ಮೀನುಗಳಿಗೆ ಸಿಪ್ಪೆಯನ್ನು ಕೊಟ್ಟಿದ್ದಾರೆ, ಮರಗಳಿಗೆ ತೊಗಟೆಯನ್ನು ಕೊಟ್ಟಿದ್ದಾರೆ. ಇಂಥ ಯೇಸು ಸ್ವಾಮಿಗೆ ಇವತ್ತು ವಸ್ತ್ರವಿಲ್ಲದಾಗಿದೆ. ಶಿಲುಬೆಯಲ್ಲಿ ತೂಗಾಡುತ್ತಾ ಇದ್ದಾರೆ. ನನ್ನ ಪ್ರಿಯ ದೇವಜನರೇ, ಒಂದು ಸಾರಿ ನಾವು ಕ್ರೂಜೆಯನ್ನು ದೃಷ್ಟಿಸೋಣವಾ, ಶಿಲುಬೆ ಕಡೆಗೆ ದೃಷ್ಟಿಸೋಣವಾ. ನನಗಾಗಿ ನಿನಗಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನೇತಾಡ್ತಾ ಇದ್ದಾನೆ, ಆತನನ್ನು ದೃಷ್ಟಿಸಿ ನೋಡೋಣವಾ. ಮನುಷ್ಯರಿಗೆ ಮಹಿಮೆಯ ವಸ್ತ್ರವನ್ನು ಕೊಡುವುದಕ್ಕಾಗಿಯೇ ನಮ್ಮ ಯೇಸು ಸ್ವಾಮಿ ಈ ರೀತಿ ಶಿಲುಬೆಯಲ್ಲಿ ತೂಗಾಡುತ್ತಾ ಇದ್ದಾನೆ. ನನಗೂ ನಿನಗೂ ಪ್ರಕಾಶಿಸುವ ವಸ್ತ್ರವನ್ನು, ಮಹಿಮೆಯ ವಸ್ತ್ರವನ್ನು ಕೊಡಲಿಕ್ಕೆ ಯೇಸು ಕರ್ತನು ಸಿದ್ಧನಾಗಿದ್ದಾನೆ. ಕೈ ಚಾಚಿ ನಮ್ಮನ್ನು ಕರೆಯುತ್ತಾ ಇದ್ದಾನೆ. ಆತನ ಕಡೆಗೆ ನಾವು ತಿರುಗಿಕೊಳ್ಳೋಣವಾ. ದೇವರ ವಾಕ್ಯದಲ್ಲಿ ಬರೆದಿರತಕ್ಕಂಥ ಈ ಶಾಸ್ತ್ರದ ಮಾತು ನೆರವೇರುತ್ತಿರುವುದನ್ನು ಅಲ್ಲಿರುವ ಶಾಸ್ತ್ರಿಗಳು, ಮಹಾಯಾಜಕರು ತಮ್ಮ ಕಣ್ಣಾರೆ ನೋಡಿದರೂ ಕೂಡ ಕರ್ತನ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಆ ಮೆಸ್ಸಿಯನನ್ನು ಅವರು ಅಂಗೀಕರಿಸಲಿಲ್ಲ ಪ್ರಿಯರೇ. ಶಿಲುಬೆಯಲ್ಲಿ ತೂಗಾಡುತ್ತಿರುವ ಕ್ರಿಸ್ತನನ್ನು ಅವರು ನೋಡಿದ್ದಾಗ್ಯೂ ಕೂಡ ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಲಿಲ್ಲ. ಇವತ್ತೇ ನಾವು ವಿಶ್ವಾಸದಿಂದ ನಮ್ಮ ಹೃದಯದಲ್ಲಿ ಸ್ವೀಕರಿಸುವುದಾದರೆ ಆತನು ನನ್ನನ್ನು ನಿನ್ನನ್ನು ಬಿಟ್ಟು ಯಾವತ್ತಿಗೂ ಹೋಗನು ಪ್ರಿಯರೇ. ಕ್ರಿಸ್ತನ ಕಡೆಗೆ ಬಂದು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ಕರ್ತನು ನಮ್ಮ ಹೃದಯದಲ್ಲಿ ಬಂದು ಎಂದೆಂದಿಗೂ ನಮ್ಮ ಹೃದಯದಲ್ಲಿಯೇ ನಮ್ಮೊಂದಿಗೆ ಇದ್ದು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನನಗಾಗಿ ಶಿಲುಬೆ ಮೇಲೆ ಜಡಿಸಿಕೊಂಡಿರುವಂಥ ದೇವರ ಕುರಿಮರಿಯಾದ ಯೇಸುವೆ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಾನು ಇವತ್ತು ನಿನ್ನ ಶಿಲುಬೆಯ ಹತ್ತಿರ ಬಂದಿದ್ದೇನೆ ಸ್ವಾಮಿ. ಅಲ್ಲಿ ಅವತ್ತು ನಿಮಗಾಗಿರೋ ನಿಂದೆಯನ್ನು ನೆನೆಸಿಕೊಳ್ಳುತ್ತಾ ಇದ್ದೇನೆ ಸ್ವಾಮಿ. ಬಡವರಾಗಿ ಆ ಶಿಲುಬೆ ಮೇಲೆ ತೂಗಾಡುತ್ತಿರುವುದನ್ನು ದೇವ ನಾನು ಇಂದು ಕಣ್ಣಾರೆ ಕಾಣುತ್ತಾ ಇದ್ದೇನೆ ಸ್ವಾಮಿ. ಮನಪೂರ್ವಕವಾಗಿ ಜೀವವುಳ್ಳ ವಿಶ್ವಾಸದಿಂದ ನಿನ್ನನ್ನು ನೋಡುತ್ತಾ ಇದ್ದೇನೆ ಸ್ವಾಮಿ. ನಿನ್ನನ್ನು ನನ್ನ ರಕ್ಷಕನನ್ನಾಗಿ ಸ್ವೀಕರಿಸುತ್ತಾ ಇದ್ದೇನೆ ಕರ್ತನೆ. ನಮ್ಮ ಹೃದಯದಲ್ಲಿ ಬಾ ಸ್ವಾಮಿ. ಅಪ್ಪ, ನಮ್ಮ ಮಲಿನವಾದ ವಸ್ತ್ರವನ್ನು ತೆಗೆದುಹಾಕಿ ನೀತಿಯ ವಸ್ತ್ರವನ್ನು ಕೊಡುವುದಕ್ಕಾಗಿಯೇ ನೀವು ಶಿಲುಬೆ ಮೇಲೆ ನೇತಾಡಿದ್ದೀರಿ ಸ್ವಾಮಿ. ನಿಮಗೆ ಸ್ತೋತ್ರ ಕರ್ತನೆ. ನಿಮ್ಮ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಕೊರತೆಗಳನ್ನೆಲ್ಲ ನೀಗಿಸುವಂಥ ದೇವರು ನೀವು ಆಗಿದ್ದಾಗ್ಯೂ ಕೂಡ ದೇವಾ, ನೀವು ಐಶ್ವರ್ಯವಂತರಾಗಿದ್ದಾಗ್ಯೂ ಕೂಡ ನಾವು ಐಶ್ವರ್ಯವಂತರಾಗಬೇಕು ಎಂಬುದಾಗಿ ನೀವು ಬಡತನದಲ್ಲಿ ಬಿದ್ದು ಶಿಲುಬೆ ಮೇಲೆ ನೇತಾಡಿದ್ದೀರಿ ಕರ್ತನೆ. ನಿಮಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ.
ಇಂದು ಅನೇಕರು ಜನ್ಮ ದಿವಸವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇರಬಹುದು ತಂದೆಯೇ. ಅಂತ ಎಲ್ಲ ಪ್ರಿಯ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೇನಪ್ಪ. ನೀನವರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರ ಜೀವಿತದಲ್ಲಿ ಯಾವ ಕೊರತೆ ಇದೆ ತಂದೆಯೇ, ನೀನು ಬಲ್ಲಾತನು ಸ್ವಾಮಿ. ಅವುಗಳನ್ನು ತೆಗೆದು ಹಾಕು ಕರ್ತನೆ. ಅವರಿಗೆ ಬೇಕಾಗಿರತಕ್ಕಂಥ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟು ನಡೆಸು ಕರ್ತನೆ. ಇಂದಿನಿಂದಲೇ ಅಪ್ಪ, ಈ ಹೊಸ ವರ್ಷದಲ್ಲಿ ಅವರು ಕಾಲಿಡುತ್ತಿರುವಾಗಲೇ ನಿಮ್ಮ ಆಶೀರ್ವಾದದಿಂದ ಅವರು ತುಂಬಿ ತುಳುಕಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.